ಅವ್ನ್ ಬರ್ಲಿ ಅವನ ಇನ್ನೊಂದ್ಸರಿ ಅವನ ಶ್ರೀಮಂತ ಅನ್ಕೊಂಬಿಟ್ಟಾನ ನೋಡ್ತ ನಾನು ಅವ್ನ ಕೈ ಅವನ ಏನ್ ಅಲ್ಲ ಹೇಳಿ ಈಗ ಅದಕ್ಕೆ ಇಬ್ಬರು ಜಗಳ ಮಾಡಿದ್ರಲ್ಲ ಹೌದು ನೋಡ್ ಮಾವ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಾನ್ ಕಷ್ಟ ಅಂತ ನಿನ್ನ ಹತ್ರ ಬಂದ್ರೆ ಒಂದ್ 5,000 ಕೇಳಿದ್ರು ಕೊಡಲ್ಲ ನೀನು. ಎಲ್ಲ ಬಿಡ ಕೊಡಲ್ಲ ಬಿಡ. ಓಯ್ ಏನ್ ನಗ್ತಾ ಇದ್ಯಾ? ತಗಿ ಕಾಸ್ ತಗಿ. ಇದ್ಯಾ ಹೊಸ ಸ್ಟೈಲು ಭಿಕ್ಷೆ ಬೇಡದು. ಏ ರೌಡಿ ನಾನು ಈ ಏರಿಯಾಗೆ ಭಿಕ್ಷುಕ ಅಲ್ಲ. ಎರಡ ಒಂದೇನೆ, ಕೇಳೋ ವಿಧಾನ ಬೇರೆ ಅಷ್ಟೇ. ನಿನ್ನ ಹತ್ರ ಎಷ್ಟ್ ಕಾಸೈತೋ ಸುಮ್ನೆ ಕೊಟ್ಬಿಡು. ಇಲ್ಲ ಅಂದ್ರೆ ಇವಾಗ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಚಿಕ್ ಚಿಕ್ ಪೀಸ್ ಕಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೀಯಾ? ಇಲ್ಲ ಶೂಟ್ ಮಾಡ್ಬಿಟ್ಟು ಓಡೋಗ್ಬಿಡ್ತೀಯಾ ನಾಯಿ ತರ? ಇಲ್ಲ ಸಾಯಿಸ್ಬಿಟ್ಟು ನದಿಗೆ ಎಸ್ಬಿಡ್ತೀಯಾ? ಏನೋ ಮಾಡ್ತೀಯಾ? ಎಲ್ಲ ನೀವೇ ಹೇಳ್ಬಿಟ್ರಿ. ನೀವೇನು ಹೊಸದ್ ಕಂಡಿಡಿಯೋದೇ ಇಲ್ವಲ್ಲ ಬೇರೆ. ಇದೆಲ್ಲ ಕೇಳಿ ನಮ್ ಭಯನೂ ಹೋಗ್ಬಿಡೈತೆ. ನೀವೇನಾರು ಹೇಳಿ ಹೊಸದು. ಹೇಳ್ತೀನಿ ಕೇಳಿಸ್ಕೊ. ಏಯ್ ಚಪಾತಿ ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ಎಷ್ಟು ಜೋರಾಗಿ ಚಕ್ಕಲ್ ಬುಲಿ ಕೊಡ್ತೀನಿ ಅಂದ್ರೆ ನಾಯಿ ತರ ಅಳ್ತೀಯ ನೋಡ್ಕೊ ಆಮೇಲೆ. ಅರೆ ಚಕ್ಕಲ್ ಬುಲಿ ಕೊಟ್ರೆ ಮನುಷ್ಯ ನಗ್ತಂತಾನೆ. ಅದೇ ನಾನ್ ಧಮ್ಕಿ ಹಾಕಿದ್ದು. ನಾನ್ ಚಕ್ಕಲ್ ಬುಲಿ ಕೊಟ್ರೆ ಅಳ್ತಾರೆ. ಯೋಚನೆ ಮಾಡು ಯಾವ ಲೆವೆಲ್ ಚಕ್ಕಲ್ ಬುಲಿ ಕೊಡ್ಬೋದು ನಾನು ಅಂತ. ಹಿಂದಿ ಥ್ಯಾಂಕ್ ಯು. ಇನ್ನ ಯಾವ ತರ ಧಮ್ಕಿ ಹಾಕ್ಲಿ? ಏಯ್ ಚಪಾತಿ ನಿಂದ ಎಲ್ಲಾ ಧಮ್ಕಿ ಚಪಾತಿಯಿಂದಾನೇ ಯಾಕೆ ಸ್ಟಾರ್ಟ್ ಆಗುತ್ತೆ? ಕ್ಯೂಟ್ ಅನ್ಸುತ್ ನಂಗದು. ನೀನು ಒಂದ್ಸತಿ ಹೇಳ್ ನೋಡು. ಏಯ್ ಚಪಾತಿ ಕ್ಯೂಟ್ ಐತಾನೆ? ಹಾ ಕ್ಯೂಟ್ ಐತೆ ಬಿಡ. ಧಮ್ಕಿ ಕೇಳಿಸ್ಕೊ ನಂದೀಗ. ಏಯ್ ಚಪಾತಿ ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ನಿನ್ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ತೀನಿ. ವಾಪಸ್ ಎಂತಕ್ ಹಾಕ್ಬೇಕು ಮತ್ತೆ? ವಾಪಸ್ ಹಾಕಿದ್ರೆ ಕಾಸು ಹೆಂಗ್ ಕೊಡ್ತಾನ ಅವ್ನು ನಿಂಗೆ? ಸಾಯಿಸ್ಬಾರ್ದು ಅವನ್ನ ನಾವು. ಸರಿ ಓಕೆ. ಇಂಪಾರ್ಟೆಂಟ್ ಏನು? ಕಾಸು ಮತ್ತೆ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ಬೇಕು. ಸರಿ ಹೋಗೀಗ ಪ್ರಾಕ್ಟೀಸ್ ಮಾಡ್ಕೋ. ಹಾ ಪ್ರಾಕ್ಟೀಸ್ ಮಾಡ್ತೀನಿ. ಏನೋ ಡೌಟ್ ಇದ್ರೆ ಬಂದ್ ಕೇಳ್ತೀನಿ. ಅರೆ ಎನಿ ಟೈಮ್. ಥ್ಯಾಂಕ್ ಯು. ಹೇಯ್ ಚಪಾತಿ ತಗಿ ಕಾಸ್ ತಗಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ ಇವನು. ಒಂದಲ್ಲ ಒಂದ್ ದಿವಸ ಮುಂದೆ ಬಂದೇ ಬರ್ತಾನೆ. ಹಲೋ, ಈ ಆಟೋಮೇಟೆಡ್ ಕಾಲು ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದಿದ್ ನಿಮ್ ಅಕೌಂಟ್ಗೆ ನಿನ್ನೆ ಸಡನ್ ಆಗಿ ಕಾಸು ಬಂದಿದೆ. ಹೌದೌದು ಸ್ಯಾಲ್ರಿ ಬಂತು. ಏನೀಗ? ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನ ಅಂತಾರ ಬರ್ತೋಗ್ಬಿಡೈತೆ. ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡ್ಸೋದು, ರೋಡ್ ತಾರ ಹಾಕ್ಸೋದು ಅಂಡ್ ಮುಂತಾದವು. ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ. ಇಲ್ಲ ಸರ್ ನೀವ್ ಇಲ್ಲ ಅಂದ್ರ ಎಸ್ ನಿಮ್ ಕಡೆಯಿಂದ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ನೀವು ಇಲ್ಲ ಅಂದಿದ್ದು ಹೂ ಅಂದಿಲ್ಲ ಸರ್. ನೀವ್ ಇಲ್ಲ ಅಂದ್ರ ಎಸ್ ಎರಡನೇ ಸದಿನ ಕನ್ಫರ್ಮ್ ಆಗಿ ಸಿಕ್ಕಿದೆ. ಸರಿ 2 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೆಂಗ್ತೀವಿ. गाइस तो मोदी जी के आने के बाद गांधी जी की हालत देखो क्या हो चुकी है आज। गांधी जी मैं तारी हूँ भाई। नाथुराम गोडसे तो नहीं है आसपास? ಡಿಪ್ರೆಷನ್. ಒಂದ್ ಅಕ್ಕಿ ಮೂಟೆ ತಗೊಂಡ್ರೆ ಒಂದ್ ಬಕೆಟ್ ಫ್ರೀ ಇದೆ ಸರ್. ಅಕ್ಕಿ ಮೂಟೆ ಮಾರ್ಬಿಡ್ತೀನಿ. ಹಿಂಗಾರ ಮಾಡಿ ಸೇರ್ ಮಾಡ್ಬೇಕು ಇದನ್ನ. ಅಕ್ಕ ಏನಪ್ಪ ಇದು? ಅಕ್ಕಿ ಏನು, ಬಕೆಟ್ ಏನು, ಏನಿದೆಲ್ಲ? ಅಕ್ಕ ಅಕ್ಕಿ ಮಾರಕ್ ಬಂದಿದೀವಿ. ನಿಮ್ ಸ್ಯಾಂಪಲ್ ಕೊಡಕ್ ಬಂದಿದೀವಿ. ಒಂದ್ ಅಕ್ಕಿ ಮೂಟೆ ತಗೊಂಡ್ರೆ ಒಂದ್ ಬಕೆಟ್ ಫ್ರೀ ಇದೆ. ಏನ್ ರೇಟು? ಎಷ್ಟ್ ಮೂಟೆ ಬೇಕಾದ್ರೂ ಕೊಡ್ತೀರಾ? ಮೇಡಮ್ ಸದ್ಯಕ್ಕ ಸ್ಯಾಂಪಲ್ ನೋಡಿ ಅನ್ನ ಹೆಂಗಾಗುತ್ತೆ ನೋಡ್ಬಿಟ್ಟು ನಂಗೆ ಹೇಳಿ. ನಾನು ಫೋನ್ ನಂಬರ್ ಕೊಡ್ತೀನಿ. ಆಮೇಲೆ ನಿಮ್ಗೆ ಎಷ್ಟ್ ಬೇಕು ಹೇಳಿ ಅಕ್ಕಿ ಮೂಟೆ ಅಷ್ಟು ತಂಗ್ ಕೊಡ್ತೀನಿ. ಅಕ್ಕಿ ರೇಟ್ ಎಷ್ಟ್ ಗೊತ್ತಾ ಮೇಡಮ್? ಈಚ್ ಆದ್ರೆ 2,000 ರೂಪಾಯಿ. ನಾನ್ ನಿಮ್ಗ 1,000 ರೂಪಾಯಿ ಕೊಡ್ತೀನಿ. ಅಕ್ಕಿ ಜೊತೆ ಒಂದ್ ಬಕೆಟು ಫ್ರೀ. ಹೌದಾ? ಕೊಡ್ತೀನಿ. ಫೋನ್ ನಂಬರ್ ಹೇಳಂಗೆ. 735 3030. ಸ್ಯಾಂಪಲ್ ಮಾಡಿ ನೋಡ್ತೀನಿ ಮನೆಯಲ್ಲಿ. ಚೆನ್ನಾಗಿದ್ರೆ ನಾನು ನಂಬರ್ ಫೋನ್ ಮಾಡ್ತೀನಿ. ಎಷ್ಟ್ ಮೂಟೆ ಆರ್ಡರ್ ಕೊಡ್ತೀರಾ ಅಷ್ಟ್ ಮೂಟೆ ತಂದಾಕ್ಬಿಡಿ ನನ್ಗೆ. ಸರಿ ಮೇಡಮ್. ಎಂತೆಂತ ಒಳ್ಳೆ ಬಕ್ರಾಗಳು ಬರ್ತಾರಪ್ಪ ನಮ್ಮ ಅಂಗಡಿಗೆ. ಅಕ್ಕಿ ಮೂಟೆಗೆ ಒಂದ್ ಬಕೆಟ್ ಫ್ರೀ ಅಂತೆ. ಇವಾಗ ಅಕ್ಕಿ ಇರೋ ರೇಟ್ಗೆ ಬಕ್ರ ಇಲ್ಲ. ಹೋಗ್ಲಿ ಬಿಡು, ಯಾವ್ದ ಕಮ್ಮಿ ರೇಟ್ಗೆ ಅಕ್ಕಿ ಬಂತಲ್ಲ ಅದೇ ಸಾಕು. ಯಾರ್ಗೆ ಅಕ್ಕಿ ಮುಟ್ಟೆ? ಈ ಬಕೆಟ್ ಯಾವ್ದು? ನಿಮ್ಗೇನ್ರಿ ಗೊತ್ತು? ನಾನ್ ತಗೊಂಡಿದೀನಿ, ನೀವು ತಗೊಂಬರ್ತೀರಾ. 1,500 ರೂಪಾಯಿ 2,000 ರೂಪಾಯಿ ಅಕ್ಕಿ ತಗೊಂಬರ್ತೀರಾ? ಮತ್ ಇದೆಷ್ಟೇ ಕಣಿದು? ಹೇಳಿ ನೋಡೋಣ. ಏನು 1,500 ಇರ್ಬೋದೇನೋ? ಬರೀ 1,000 ರೂಪಾಯಿ. 1,000 ರೂಪಾಯಿಗೆ ಒಂದ್ ಬಕೆಟ್ ಫ್ರೀ ಅಂತೆ. ಒಂದ್ ಬಕೆಟ್ ಫ್ರೀ ಅಂತೆ. ಯಾರದು ಬಕ್ರಾ? ಇರು ಒಂದ್ಸರಿ ಶಾಂಪಲ್ ನೋಡೋಣ. ಕೊಡಿಲ್ಲ ಕತ್ತಿ ಕೊಡ. ನೋಡ್ತೇನೆ ಅಕ್ಕಿ. ತೋರ್ಸಿ ನೋಡೋಣ. ನೀನ್ ಎಷ್ಟು ಚೆನ್ನಾಗಿರೋ ಅಕ್ಕಿ ತಗೊಂಡಿದ್ದಿ ಅಂದ್ರೆ ಇಲ್ಲಿ ನೋಡ. ಸೊಸೈಟಿ ಅಕ್ಕಿನ? ಅವನೆಲ್ಲ ಬಕ್ರ ಆಗಿದ್ದು ನಾನು.
ನನ್ನನ್ನೇ ಬಕ್ರ ಮಾಡ್ತಾನ ಅವನು. ಮಾಡ್ತೀನಿ ರೀ, ಅವನಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾನೆ ನನಗೆ. ಇದೇನ ಇದು, ನನ್ಗ್ ಕಾಲ್ ಮಾಡ್ಬಿಟ್ಟಿದೀಯಾ? ಎಂತ ಬಕ್ರ ಮಾಡ್ಬಿಟ್ಟಾರಿ ನನ್ನ. ಅವನು ಸ್ಕ್ಯಾನರ್ ಅಲ್ಲಿರೋ ನಂಬರ್ ನಾನು ಕೊಟ್ಟಿದ್ದಾನೆ, ಅದು ನಿಮ್ ನಂಬರು. ಒಬ್ಬ ಹುಡುಗನಿಗೆ 106 ಪ್ರಾಬ್ಲಮ್ಗಳು ಇರ್ತಾವ. ಒಂದೊಂದು ಏನ್ ಮಾಡ್ತೀವಿ ಬೆನ್ನಿಂದನೇ ಇರ್ತಾವ, ಹೇಳಕ್ ಆಗಲ್ಲ. ನಿನಗಲ್ಲಮ್ಮ ಪ್ರಾಬ್ಲಮ್ ಹೇಳಕೈತಿ, ಒಂದೊಂದು ಬೆನ್ನಿಂದನೇ ಇರ್ತಾವ, ಗೊತ್ತಾಗೋದಿಲ್ಲ ಯಾವಾಗ ಏನ್ ಮಾಡ್ತಾವಂತ. ಸ್ವಲ್ಪ ಆದಷ್ಟು ಹುಡುಗರು ಹುಷಾರಾಗಿರ್ರಿ. ಆ ನೋಡ ನಿಮ್ ಹುಡುಗಿ ನೋಡ ಎಷ್ಟು ಒಳ್ಳೆಯವರು. ನೀನ್ ನೋಡ್ರೆ ಬರೀ ಮೋಸ ಮಾಡ್ಕೊಂಡು ಇರ್ತಾರ ಅವಳಿಗೆ. ಅಕ್ಕ ಹೇಳಿ ಅಕ್ಕ, ಮುಂದೆ ಹೇಳಿ ಅಕ್ಕ ನೀವು. उठो उठो। क्या हुआ? नींद की दवाई लेना तो भूल ही गए। ಇವಳ ಹೆಸರು ದರಿದ್ರ ಲಕ್ಷ್ಮಿ ಅಂತ. ನನ್ನ ಹತ್ರ 200 ರೂಪಾಯಿ ಇದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ನೀನ್ ನನ್ ಕೈ ಸಿಕ್ಕು, ಇಟ್ಟಾಡ್ದಂಗ ಆಡ್ಸ್ಬಿಟ್ಟು ಸೊಂಡ್ಗೆ ಇಟ್ಬಿಡ್ತೀನಿ. ನಾವು ನಿಮ್ಗೆ 6 ಕೋಟಿ ಎಣಿಸಿ ಕೊಡ್ತೀವಿ. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಹೆಬ್ಬಟ್ ಅಂತಂದೇಳಿ ಅಮರ್ಸ್ಬಿಟ್ಟಲ್ಲಮ್ಮ ನನ್ನ ನೀನು ಚಿನಿ. ಬಂದ್ಬಿಡು ಪಾಪಮ್ಮ, ಬಂದ್ಬಿಡೆ. ನನಗಿನ್ನ ಫ್ಲೇವರ್ ಯಾರಮ್ಮ ಇದ್ದಾರೆ ಚಿನ್ನಿ? ನನ್ ಹೃದಯದಲ್ಲಿ ತುಂಬೋಗಿದ್ಯಮ್ಮ ನೀನು. ಯಾವತ್ತಿದ್ರು ನಾನಿನ್ ಫ್ಲೇವರ್ ಕಣಮ್ಮ ಪಾಪಮ್ಮ. ಬಂದ್ಬಿಡು ಪಾಪಮ್ಮ, ಬಂದ್ಬಿಡೆ. ನಾ ಹೇಳೋದ್ ಕೇಳ, ಇದು ನಮ್ಮೂರಲ್ಲ, ದುಬೈ. ಇಲ್ಲಿ ಸಾಮಾನ್ ಗೀಮಾನ ಬಾಳ ಕೆಟ್ಟ ತೋಡು ಮಾಡ್ತಾರ, ನೋಡ್ಕೊಂಡ್ ಹೋಗ್ಬಾ. ಸುಮಾರಾಗಿರೋ ಹುಡುಗನ್ಗೂ ಹುಡುಗಿ ಸಿಗುತ್ತಂದ್ರೆ ಇದೇನೋ. ಸ್ನೇಹ ಅಂತ ಒಳಗೆ ಎಂತ ಫ್ರೆಂಡ್ಸ್ ಇವರೆಲ್ಲ, ಎಂತ ಫ್ರೆಂಡ್ಸ್. 2 rupees ಫ್ರೆಂಡ್ಸ್. ತೊಳ್ಕೊಂಡ್ರೆ Ja. Tragen. ಲೇ ಅಪ್ಪಿ, ಈ ಟೀ ಶರ್ಟ್ ತೊಳ್ದಾಕಿದ್ಯಾ? ನೆಕ್ ನೋಡಿರಿ. ನೆಕ್ ನೋಡ್ಬೇಕಾ? ಏನ್ ಗೊತ್ತಾಗ್ತಿಲ್ವೇ? ರೀ, ಶರ್ಟ್ ಯಾಕೆ ನೆಕ್ ನೋಡ್ತಿದ್ದೀರಾ? ನೀನಲ್ವಾ ನೆಕ್ಕಿ ನೋಡಿ ಅಂತ ಹೇಳಿದ್ದು? ನಾನ್ ಹೇಳಿದ್ದು ನೆಕ್ ಅಂದ್ರೆ ಕಾಲರ್ ನೋಡಿ ಅಂತ.
ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಲೇ ನೆಕ್ದುಲ್ಲಾ, ನಾವ್ಯಾಕೋ ತಲೆ ಕೆಡಿಸ್ಕೋಬೇಕು? ಕೆಡಿಸ್ಕೋಬೇಕಾಗಿರೋದ್ ನೀನು, ನಿನ್ ಪಪ್ಪಮ್ಮ ಅವಳು ಚಬ್ಬಿ ಚಬ್ಬಿ. ತಲೆ ಕೆಡ್ಸ್ಕೊಂಬೇಡಿ. ನೀನು ಆ ಕ್ಯೂಟ್ ಪ್ರಿನ್ಸ್ ಇಬ್ರು ಹೋಗಿ ಬೀದಿ ನಾಯಿಗೆ ತಿಕ್ಕಾಕೊಡಿ. ಏನ್ ತಲೆ ತಿಂತಿರಲೇ? ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಓ ಪಪ್ಪುಮ್ಮ ಉಮ್ಮ ಚಬ್ಬಿ ಚಬ್ಬಿ ಅಂತಿದ್ದ, ಈಗ ಬೆಲೆ ಇಲ್ದಿರೋ ವಸ್ತು ಅಂತವನೆ. ಅವನಿಗೆ ಗೆಳೆಯ ಮಚ್ಚ ಅಂತಿದ್ದ, ಈಗ ದಾನ ಮಾಡ್ತೀನಿ ನಿಂಗೆ ಅಂತವನೆ. ಭಿಕ್ಷೆ. ಬ್ರೇಕಪ್ ಆಗಿ 24 hours ಆಗಿಲ್ಲ, ಆಗ್ಲೇ ಇನ್ನೊಂದು ಹುಡುಗಿ ಜೊತೆ ಕಣ್ಣು ಹೊಡಿತವನೆ. ಶರ್ಟ್ ಚೇಂಜ್ ಮಾಡ್ದಂಗ್ ಹುಡುಗಿರ್ನ ಚೇಂಜ್ ಮಾಡ್ತಾನಲ್ಲ ಗುರು, ಅಮುಕು ನಾನ್ ನನ್ ಕಾಚ ತೂತಾರು ಚೇಂಜ್ ಮಾಡಲ್ಲ, ಇನ್ನೂ 1-2 ತೂತ ಎಕ್ಸ್ಟ್ರಾ ಆಗೋವರೆಗೂ ವೆಯ್ಟ್ ಮಾಡ್ತೀನಿ. ನೀವು ನಾವ್ ಇದೀವಲ್ಲ, ನಮ್ ತರ ಫ್ರೆಂಡ್ಶಿಪ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇಲ್ಲ ಬ್ರೋ. ಮಿಂಡ್ರಗುಟ್ಟಿದ್ ಫ್ರೆಂಡ್ಶಿಪ್ ಏನ್ ಶಟ ಒಂದೇ ಹುಡುಗಿಗೆ ಇಬ್ರಾಡು. ಲವ್ವೇ ಆಗ್ಬಿಡುತ್ತೆ ನಿಮ್ಗೆ ಇವ್ರ ಮೇಲೆ, ನನಗಂತೂ ಆಗ್ಬಿಟ್ಟಿದೆ. ಅಮುಕು ನೀನ ಕ್ಯೂಟ್ ಪ್ರಿನ್ಸ್ ಬಾಯಿಗಿಕ್ಕೋ, ಕ್ಯೂಟ್ ಪ್ರಿನ್ಸ್ ನೀನ್ ಅಮುಕು ಬಾಯಿಗಿಕ್ಕೋ. ಸ್ವೀಟ್ ಕಂಡ್ರ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಆರ್ ಮುತ್ತು ಹನುಮಕ್ಕ, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಕ್ಯೂಟ್ ಪ್ರಿನ್ಸ್ ಕೃಷ್ಣ ಅವರು ಅಮುಕು ಹುಡುಗಿನ ದೆಂಕಂಡ್ ಹೋಗ್ಬಿಟ್ಟವನೆ. ನನಗಂತೂ ತುಂಬಾ ಹೆಮ್ಮೆ ಆಗ್ತಿದೆ. ಹಂಗಂದ್ರೆ ಮುತ್ತು ಹನುಮಕ್ಕ ಕ್ಯೂಟ್ ಪ್ರಿನ್ಸ್ ಬಾಯಿಗಿಕ್ಕೋ ಸ್ವೀಟು. सुनो, एक मेल फीमेल दे दो। अच्छा करण, इन्हें एक मेल फीमेल दे दो। मेल फीमेल? मेल फीमेल क्या होता है? ये समस्या देखो ये मेल और फीमेल, समझे? अच्छा, लेकिन मैडम फिर ये क्या? ಈ ಹೇಳಾ ಕುಂತ ಚರಿಗೆ ಓಡಿಸ್ಕೊಂಡು ಹುಡುಗಿ ತಿರುಗಿ ಬಿತ್ತಂದ್ರ ನೆಲ ತಿಕ್ಕುದ. ಸರ್ ಅದು ಅಪ್ಪಿ ನಾನ್ ಡಾಕ್ಟರ್ ಕಣ, ಏನಿದ್ರು ಓಪನ್ ಆಗಿ ಹೇಳೋಣ ಹತ್ರ. ಸರ್ ನಿಂತ್ಕಂತಿಲ್ಲ ಸರ್ ನಂದು. ಓಕೆ, ಗರ್ಲ್ ಫ್ರೆಂಡ್ ಅವರ ನಿಂಗೆ? ಇಲ್ಲ ಸರ್, ನಮಗೆಲ್ಲ ಎಲ್ಲಿ. ಮತ್ತೆಲ್ಲ ಉಡಕ್ಕೆ ಬಾ, ನಿಲ್ಲಿಸ್ಬಿಟ್ಟೇನ್ ಬಟ್ಟೆ ಒಣ ಹಾಕ್ತಿ ಅದ್ರ ಮೇಲೆ. ಮಾತಾಡ್ಬೇಕು. ಮಾತಾಡು. ದೂರ ಇನ್ನು ದೂರ ದೂರ ಕರೆದುಕೊಂಡು ಹೋಗೋ ಮಾಯಾಗಾರ. ಹಲೋ, ಜ್ಯೋತಿಷ್ ಅವ್ರ ಹತ್ರ ಇರುತ್ತೆ ಕೌಡೆ, ಹಾಲ್ಗೂ ಮತ್ತೆ ಅಡ್ಗೆ ಮನೆಗೂ ಮಧ್ಯ ಇರುತ್ತೆ ಗೋಡೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. சேம் டு மச்சான், ஆமெல் ಮಾಡ್ತೀನಿ, மயிலிதினி. நான் உனக்கு ஒரு போஸ்ட் சொல்றேன், எடுக்கிறியா? சூப்பரா இருக்கும். ஓகே சொல்லு. ஆமா, செல்ஃபி எடுக்கிற மாதிரி வை. எப்படி? இப்படி இப்படி வை, இப்படி வை. இப்படியா? இல்ல கொஞ்சம் தூக்கா, இன்னும் கொஞ்சம் தூக்கு. அப்படியே அப்படியே ஊனு கட்டு இப்படி. அவ்வளவுதான். அப்படியே அப்படியே கேமரா பாரு. சூப்பர். அந்த பக்கம், இந்த பக்கம், அந்த பக்கம் பாரு, அந்த பாரு, செவுத்து பாரு. ಮಾವ ಬ್ರಾಂಡೆಡ್ ಚಪ್ಲಿ ಕಡ ಕದ್ಗಿದ್ ಬಿಟ್ರೆ ಎಲ್ಲ ಮಾಡೋದು. ನನ್ ಚಪ್ಲಿನ ಕದ್ಬಿಡ್ತಾರೆ ಕಳ, ಅದಕ್ಕೆ ಏನ್ ಮಾಡೋದು? ಮೆಂಬರ್ ಸಾಬ್, ನನಗೆ ಆಯ್ಕಿನ ಜೊತೆ ಡೈವರ್ಸ್ ಬೇಕು. ಎದಕ್ಕಲ್ಲ, ಏನಾಯ್ತು? ನಾನು ಊರಾಗಿಲ್ಲಾರ್ದು ನೋಡಿ ಬೇರೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಳಿಕೆ. ಏನಮ್ಮ ಇವ್ನ ಹೇಳೋದಲ್ಲ ನಿಜ? ಇಲ್ಲ ಮೆಂಬರ್ ಸಾಬ್, ನಾನು ಹಂಗ್ ಮಾಡಿಲ್ಲ. ಮಾಡೋದಲ್ಲ ಮಾಡಿ, ಏನ್ ಗೊತ್ತಿಲ್ಲದಾಗ ಮಾಡಿ ಹೆಂಗ್ ಮಾಡ್ತೆ? ಮೆಂಬರ್ ಸಾಬ್, ನನ್ನ ಮಗನ ನಾನು ಕೊಟ್ಟು ಕೆಸಿ ಇವಳೆಲ್ಲ ಬಿದ್ದ ಕೆಸ ಅಂತ ಹೇಳ್ರಿ. ನೀನೇನ್ ಅಷ್ಟು ಫೀಲ್ ಬೇಕಾಗಿಲ್ಲ, ಇವ್ ನೀನು ಗುಡಿದವನು ಅಲ್ಲ, ಮತ್ತೆ ಮೆಂಬರ್ ಸಾಬ್ ಗುಡಿದವನು. ಅಪ್ಪ ಮಾತಾರಿಗೂ ಬಾಯಿ
ನಿಜವಾಗ್ಲೂನಾ? ಓಕೆ ಅಂತ ಹೇಳಿದ್ನಲ್ಲ. ಇದನ್ನೇ ಒಂದ್ 6 ತಿಂಗಳು ಮುಂಚೆ ಹೇಳದಲ್ವಾ? ಅನ್ಯ ತಿಂಗಳು ವೇಸ್ಟ್ ಮಾಡಿಸ್ಬಿಟ್ಟಲ್ಲ. ನಾನು ಓಕೆ ಅಂತ ಹೇಳಿದ್ದು ಅವನ್ಗಲ್ಲ, ನಿನಗೆ. ಏನ್ ಓಕೆನಾ? ಓಕೆ. ಅಯ್ಯೋ ಮುದೇವಿ, ನಿಜವಾಗ್ಲೂನಾ? ಓಕೆ ಅಂತ ಹೇಳಿದ್ನಲ್ಲ. ಇದ್ರ ಮುಂಚೆ ಹೇಳದಲ್ವಾ? ಅನ್ಯಾಯವಾಗಿ ನಮ್ಮ 5 ತಿಂಗಳು ವೇಸ್ಟ್ ಮಾಡಿಸ್ಬಿಟ್ಟಲ್ಲ. ನಾನು ಓಕೆ ಅಂತ ಹೇಳಿದ್ದು ಅವನ್ಗಲ್ಲ. ಏನ್ ಓಕೆನಾ? ನಾವ್ ಮಾಡಿಲ್ ಸರ್ ಅದನ್ನ, ಇಡೀ ಕರ್ನಾಟಕನ ಮಾಡೈತಿ. ನಿನ್ ನಂಬರ್ನೇ ಬಂದದ, ನೀ ಯಾಕೆ ಅದನ್ನ ಶೇರ್ ಮಾಡಿದಿ? ನನಗ್ ಪರ್ಮಿಷನ್ ಕಳ್ಸಿರಿ ಅದನ್ನ. ಯಾವ ಪರ್ಮಿಷನ್? ನಮ್ ಗೌಟಿ ಮಿಸ್ತ್ರಿ ರೀ ಅವ. ಇದು ವಕೀಲ್ ಗುರುಗಳವ್ರದ, ಇದೊಂದ್ ವಿಡಿಯೋ ಮಾಡಿ ಕಳ್ಸಂತ ಬಿಟ್ಟಿದ್ರಿ. ನಮ್ದಲ್ಲ ಏ ಸರ್, ಗುರುಗಳದಾರ, ವಕೀಲ್ ಗುರುಗಳದಾರಿ ಅದ. ಯಾವನ್ ಗೊತ್ತು? ಏನಾಗಿಟ್ಟಾರಿ ಸರ? ಮಾಡಿ ಚಲೋ ಆಗಿತ್ತಲ್ರಿ. ನೀವೆಲ್ಲ ಕೂಡ 108 ಹೊಡಸ್ಗಳು ಸೇರ್ಕೊಂಡ್ ಮಾಡಿರೋದು. ಏ ಸರ, ಒಂದಿಟ್ ನಾ ಏನ್ ಹುಡಿಯಿಂದ ಮಾತಾಡ್ರಿ, ಏನ್ ಹೊಲಸ್ ಮಾತಾಡ್ತೀರಿ ಅಪ್ಪ. ನಿಮ್ಮಂತ ಮುಕ್ಕಳ ಹೊಡಕ್ ಸುಳ ಮಕ್ಕಳು ಸೇರ್ ಮಾಡಿರೋದು ಸರ. ಅಂತ ಹುಡ್ರ ಆಡ್ರಿ ನಾವ ಲೇ ಮುಕ್ಕಳ ಹೊಡಕ್ ಸುಳ ಮಕ್ಕಳು ಸೇರ್ ಮಾಡಿರೋದು. ನೀನು ಹೋಗ. ಅದು ಕುಡ್ತಿ ವಕೀಲರಲ್ಲ. ಏ ಸರ, ಗುರುಗಳದಾರ, ವಕೀಲ್ ಗುರುಗಳದಾರಿ ಅದ. ಯಾವ ಮಿಂಟ್ರಿ ಕುಡ್ತ ನಿಂಗೆ ಗೊತ್ತು? ಏ ಹಾಗಾರಿ ಸರ, ನಾವ್ ನಾಳೆ ಮಾಡ್ಕೊಬಿಡ್ರಿ. ಏನ್ ಮಾತಾಡ್ತೀರಿ ನೀವು? ಓಯ್, ನನ್ನ ಹತ್ರ 200 ರೂಪಾಯಿ ಇದೆ, ನಿನ್ನ ಹತ್ರ ಇದೆಯಾ? ನನ್ನ ಹತ್ರ 500 ರೂಪಾಯಿ ಇದೆ. ನಮ್ಮ ಹತ್ರ ಇನ್ನೂ ಒಂದು ಇದೆ, ಅದನ್ನ ಅಣ್ಣ ಹೇಳ್ತಾ ಕೇಳಿಸ್ಕೊ. ನನ್ನ ಹತ್ರ ಇದೆಯಾ? ನಿನ್ನ ಹತ್ರ ಇದ್ರೆ ಕಾಮೆಂಟ್ ಮಾಡು. ಹಲೋ ಬೇಬಿ. ಐ ಮಿಸ್ ಯು ಬೇಬಿ. ಇನ್ನು ಸ್ಯಾಲ್ರಿ ಬಂದಿಲ್ಲ ಚಿನ್ನು. ಸರಿ, ಅಪ್ಪ ಬಂದ್ರು, ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ನೀನ್ ಅಮ್ಮನ್ ಚಿನ್ನ. ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ನಂಬರ್ ಕೊಡಿ. ನಿನ್ ತಪ್ಪು ಅಲ್ಲ, ಮಂಜಾ ತಪ್ಪು ಅಲ್ಲ, ಆ ಹುಡ್ಗಿ ತಪ್ಪು. ಮಂಜಾ ಸುಮ್ನೆ ಅವಳನ್ನ ಚಬ್ಬಿ ಆಗಿದ್ದಾಳ ಅಂತ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಓ ಹೌದಾ? ಹೋಗ್ ಕಟ್ ಮಾಡ್ಸು. ಕೇಕ್ ಕಣೋ, ತಪ್ಪು ತಿಳ್ಕೊಂಡ್ಬೇಡ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ಇವ್ನ್ ಯಾವ ತರ ಗೊತ್ತಾ? ರೋಡಲ್ಲಿ ನಾಯಿ ಕುಂಡಿ ಎಲ್ಲ ಆಡ್ಸ್ಕೊಂಡ್ ಹೋಗ್ತಿದ್ರೆ ಅದು ನನ್ ಪಾಪು ಮನೆ ಅಂತಾನೆ. ನನ್ ಶಾಟಾನು ನಾನು ಉರ್ಕೊಂಡಿಲ್ಲ. ಇವಾಗ ಫಸ್ಟ್ ಅವ್ಳು ಕುಷ್ಮಾ ಇದ್ಲು, ಇವಾಗ ಅವ್ರ ಅಕ್ಕ. ಲೇ ಕಕ್ಕ, ನಿಮ್ ತಮಾಷೆಗಳು ನೋಡಕ್ ಕೂತಿಲ್ಲ ನಾವು. ನಡಿ ಫಾಲೋ ಮಾಡ್ರಿ ಡವ್ವು. ಎಲ್ಗೊಳ್ಟೆ ಅದೇ ಕೇಬಲ್ ಕಟ್ ಮಾಡ್ಕೊಂಡು ಹೋಗಿದ್ರಲ್ಲ, ಅವ್ರ ಹೆಸರು ಹಣ್ಣು ಕಾಯಿ ಮಾಡ್ಸೋಣ ಅಂತ ಹೊಲ್ಟೆ. ಅಲ್ಲ ಮರ, ಎಲ್ಲ ನೆಗದ್ ಬಿದ್ದೋಗ್ಲಿದ್ರು ಶಾಪ್ ಆಗ್ತಾರೆ. ನೀನ್ ಯಾಕೆ ಹಿಂಗೆ? ಅವ್ರನಾಗ ಬೈಕ್ಯವನ ಅದ್ರಾಗ ಒಂದ್ ಅಡಿನೂ ಬಿಡ್ದಂಗ್ ಕಟ್ ಮಾಡ್ಕೊಂಡು ಹೋಗ್ಯವ್ರೆ. ಬಿಟ್ಟಿದ್ರೆ ಆತನ ಸಾಲನ ಸೋಲನ ಮಾಡಿ ಅದೊಂದ್ ಜಾಯಿಂಟ್ ಹಾಕೊಂಡ್ ಕೆಲಸ ಮಾಡ್ತಿದ್ದೆ. ನನ್ ಮಕ್ಕಳ ಪಾಪ ಎಂದೆಂದು ರೆಸ್ಟ್ ಮಾಡಪ್ಪಾಜಿ ಅಂದಿಲ್ಲ. ಇವ್ರು ಯಾರೋ ಓದ್ ಜನದ ನನ್ ಮಕ್ಳಾಗ ಹುಟ್ಟಿದ್ರೋ ಏನೋ, ಅಣ್ಣೆ ಸುಸ್ತಾಯ್ತು ರೆಸ್ಟ್ ಮಾಡ್ಲಿನ್ ಪಟ್ಟ ಅಂತ ಬುಡ್ಬುಡ್ಕೆ ಕತ್ರಿಸ್ಕೊಂಡು ಹೋಗ್ಯವ್ರೆ. ಅದಕ್ಕೆ ಹೋಗಿ ಮಕ್ಕಮ್ಮನ ಅಂತ ಹೋಗ್ತಾ ಇದ್ದೀನಿ. ಹಂಗಾರೆ ಹೋಗಿ ಮನೆ ಕೆಮ್ತೀಯ? ನಾನೇನೋ ಹೋಗಿ ಮನೆ ಕೆಮ್ತೀನಿ. ಸಾಲ್ಗಾರ ತಿಕ್ ಒಳ್ಳಿ ಕೆಬ್ರಿಸ್ತಾರೆ. ಅಲ್ಕ ಬಿರ್ಸಿನ ಮಕ್ಕಳು ಹಾಪಾಟಿ ಕಳ್ತಾರ ಮಾಡ್ತಾರೆ. ಆ ದುಡ್ಡೆಲ್ಲ ಏನ್ ಮಾಡ್ತಾರಣ? ಅದೇ ಬಿಡದ ರೈತರು ಹೊಲ ಕೊಡಲ್ಲ ಅಂಬಾರಲ್ಲ, ಅಪ್ಪಿ ತಪ್ಪಿ ಕೊಟ್ರೆ ತಾಮನ ಅಂತ ಇಕ್ಕೊಂಡಿರ್ಬೇಕು ತಾಣಾಗಿ. ನಿಜ ಏನಣ್ಣ ಅದು? ಮೊನ್ನೆ 80,000 ಸಾಲ ಹೇಳಿ ಗೊಬ್ಬರ ಗುದ್ದೆ ಹಾಕಿ ಬಂದಿದ್ದೆ. ಸೇವಂತಿಗೆ ಬತ್ತತೆ ಕೊಯ್ದು ಕೊಡೋಣ ಅಂತ. ಇನ್ನೆಲ್ಲಿ ನನ್ ಪೂಳಿನ ಇವ್ರು ಹಳ್ಳಕ್ ಬಿಡ್ತಿಲ್ಲ. ಸೇವಂತಿಗೆ ಹೇಳ್ತಾವೇನು? ಕಚಡ ನನ್ ಮಕ್ಳು ಕುಡ್ದು ಜೂಜಾಡಕ್ಕೆ ಕಂಡರ್ ಮಂತನ ದೀಪ ತೆಗಿತಾರೆ. ಆ ಲಂಗಡ ನನ್ ಮಕ್ಳಿಗೆ ಏನ್ ಗೊತ್ತಿರುತ್ತೆ? ಯಾವನ ಖಾಲಿ ಬಿದ್ದು ಯೋಸ್ ಮಂತನ ಬಾಗ್ಲು ಬಡ್ದು ದುಡ್ಡು ತಂದು ಭೂಮಿಗೆ ಹಾಕಿದೀವಿ ಅಂತ. ಅಲ್ಕಣ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋಣ ಅಂತ. ಕೊಟ್ಟೆಟ್ಗೆ ಅವ್ರೆ ನಾಯೆಲ್ಲ ಚೂ ಬಿಟ್ಕೊಂಡ್ ಬಂದ್ ಅಡಿಕೆ ಗಿಡ ಕಾವಲು ಕಾಯ್ತಾರನಪ್ಪ. ಯಾವನ ನಮ್ ಸುತ್ತಮುತ್ತ ಇರೋನೆ ನೋಡ್ಕೊಂಡ್ ಕಳ್ತನ ಮಾಡ್ತಾವನ ಅಷ್ಟೇ. ನಮ್ಮ ಅಪ್ಪ ಹೇಳನು, ಜೀವನ ಮಾಡಕ್ ಎದುರು ಬೇಡಪ್ಪ, ಭೂಮಿ ತಾಯಿ ಕೈ ಬಿಡಲ್ಲ ಅಂತ. ಈಗ ಆಲೆ ಮಾಡ್ರೆ ಕೈ ಬಿಟ್ಟವನೆ. ಈ ಒಂದಿಷ್ಟು ಬರೋ ನೀರ್ನಾಗ ಒದ್ದಾಡೋಣ ಅಂದ್ರೆ ಈ ಪುಣ್ಯಾತ್ಮರು ಬಿಡಂಗಿಲ್ಲ. ಹೋಗ್ಲಿ ಆಳ್ ಬಿದ್ದು ಯಾತನ ಇವ್ರಿಗೆ ಏನು ಕೋಳಿನ ಮಾಂಸ ಯಾತನ ಇಷ್ಟ ಅಮ್ಮಂಗಿದ್ರೆ ಆ ಚೀಟಿ ಬರ್ದಿಕ್ ಹೋಗ್ಲಯ್ಯ, ನಾನೇ ತಂದು ಎಡೆ ಇಕ್ತೀನಿ. ಇದ್ಯಾ ನನ್ ಮಕ್ಳಿಗೆ ಬೇಕು ಈ ವ್ಯವಸಾಯ ಬೇಡ, ಈ ಸವಾಸ ಬೇಡ, ನಾವು ಇಲ್ಲ ದೇಶಾಂತರ ಹೋಗ್ಬಿಡೋ ನಮ್ಮಂಗ ಆಯ್ತು ನನಗಾಲೆ.